ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ನಾನಿವತ್ತು ಪಿತೃಪಕ್ಷದ ಪೂಜೆ ವ್ಲಾಗ್ ಹಾಕೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ವ್ಲಾಗ್ ಮಾಡಿದ್ದೀನಿ. ಬನ್ನಿ ಪಿತೃಪಕ್ಷ ಪೂಜೆ ಎಲ್ಲ ನೋಡ್ಕೊಂಬರೋಣ. ಮೊದಲು ನಾವು ಫಸ್ಟು ದೀಪ ಹಚ್ಕೊಂಬಿಡೋಣ. ಹಚ್ಕೊಂಡು ನಂತರ ಪೂಜೆ ಮಾಡೋಣ. ಅವ್ರು ಏನೇನು ಇಷ್ಟಪಡ್ತಾರೋ ಆ ಅಡುಗೆಗಳನ್ನೆಲ್ಲ ನಾವು ಮಾಡಿ ಮಡಿಯಿಂದ ಇಡಬೇಕಾಗುತ್ತೆ. ಒಂಚೂರು ಎಂಜಲ್ ಮಾಡಬಾರ್ದು, ಮಡಿಯಿಂದ ಇಟ್ಟು ನಾವು ಪೂಜೆ ಮಾಡಬೇಕು. ಅಪ್ಪ ಅಮ್ಮಂದು ಅಜ್ಜಿ ತಾತನ ಪೂಜೆ ಅಂತೂ ನೀವು ಯಾವ ಹಬ್ಬ ಮಿಸ್ ಮಾಡಿದ್ರೂ ಪರವಾಗಿಲ್ಲ, ಆದರೆ ಈ ಹಬ್ಬ ಮಾತ್ರ ನೀವು ಮಿಸ್ ಮಾಡಲೇಬಾರ್ದು. ಇದನ್ನು ನೀವು ಚೆನ್ನಾಗಿ ಮಾಡಿದಷ್ಟು ನಿಮ್ಗೆ ಅವರ ಆಶೀರ್ವಾದ ಇರುತ್ತೆ, ಹಿರಿಯರ ಆಶೀರ್ವಾದ ನಿಮ್ಗೆ ಸದಾ ಇರುತ್ತೆ, ಕಾಪಾಡುತ್ತೆ. ಬನ್ನಿ ಈಗ ನಮ್ಮ ಚಿಕ್ಕಣ್ಣ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಪೂಜೆ ಎಲ್ಲ ನೋಡ್ಕೊಂಬರೋಣ. పూజన్మయ దేవమ్మ సాయమ్మ కాపాడ ಮುತ್ತಾತ ಮುತ್ತಜ್ಜಿ ಎಲ್ಲ ನೀವೆಲ್ಲೇ ಜನಿಸಿರಿ, ಅದರಿಂದ ನಮ್ಮ ಕುಟುಂಬಕ್ಕೆಲ್ಲ ನಿಮ್ಮ ವರದಾನ ಸದಾ ಇರಲಿ. ಎಲ್ಲರೂ ಒಪ್ಕೊಂಡವ್ರೆ ಪೂಜೆನ ಕಾರಣದಲ್ಲಿ ಎದ್ದಳು. ಎದ್ದಾರಮ್ಮ, ಏನ್ ಮಾಡ್ಕೊಂಡಿರೋದು? ಬಂದ್ರಿ ಬಂದ್ರಿ ಅವ್ರು ಕೂತ್ಕೊಂಡು ಪೂಜೆ ಮಾಡಿ. ಇನ್ನೊಂದು ಫ್ರೆಂಡ್ಸ್, ಪಿತೃಪಕ್ಷ ಪೂಜೆ ಮಾಡುವಾಗ ನಾವು ಬಾಗಿಲಿಗೆ ನೀರು ಹಾಕ್ಬೋದು, ಆದರೆ ರಂಗೋಲೆ ಬಿಡೋ ಹಾಗಿಲ್ಲ. ರಂಗೋಲೆ ಬಿಟ್ಟರೆ ಇವರು ಬರಲ್ಲ ಅಂತಾರೆ, ಹಿರಿಯವರು ಬರಲ್ಲ ಅಂತಾರೆ. ಅದಕ್ಕೋಸ್ಕರ ನಾವು ರಂಗೋಲೆ ಎಲ್ಲ ಬಿಡಬಾರ್ದು. ದೇವ್ರ ಪೂಜೆನೂ ಮಾಡಬಾರ್ದು. ಆವತ್ತಿನ ದಿವಸ ಹಿರಿಯವ್ರಿಗೆ ಧೂಪ ಹಾಕೋದು ಮಾತ್ರ ಮಾಡಬೇಕು. ಪೂಜೆ ಮಾಡೋದು, ಧೂಪ ಹಾಕೋದು, ಮತ್ತು ಅವ್ರು ಏನೇನು ತಿಂತಾರೋ ಅದನ್ನೆಲ್ಲ ನಾವು ಮಾಡಿ ಇಡೋದು ಅಷ್ಟೇ. ನಾವು ಅದು ಬಿಟ್ಟು ನಾವು ದೇವ್ರ ಪೂಜೆ ಎಲ್ಲ ಮಾಡಬಾರ್ದು. ಆಗಲೇ ಅವರು ಬಂದು ಸಂತೋಷವಾಗಿ ಈಗ ಮೊದಲನೇ ಪೂಜೆ ನಮ್ಮ ಚಿಕ್ಕಣ್ಣ ಮಾಡ್ತಾ ಇದ್ದಾರೆ. ಮೊದಲನೇ ಪೂಜೆ ಚಿಕ್ಕಣ್ಣ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಚಿಕ್ಕ ಮಗಂದು ತಾಯಿ ಏನಾದರೂ ತೀರ್ಕೊಂಡ್ರೆ ಚಿಕ್ಕ ಮಗನ ಮನೆಯಲ್ಲಿ ಪೂಜೆ ಮಾಡಬೇಕು. ತಂದೆ ಏನಾದರೂ ತೀರ್ಕೊಂಡ್ರೆ ದೊಡ್ಡ ಮನೇಲಿ ಮಾಡ್ತಾರೆ ಪೂಜೆನ. ಒಟ್ಟಾರೆ ಹೇಳ್ಬೇಕು ಅಂದರೆ ಕೆಲವ್ರು ಏನು ಮಾಡ್ತಾರೆ, ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಒಂದೇ ಮನೇಲಿ ಮಾಡ್ತಾರೆ ಪೂಜೆ. ಅದನ್ನು ಒಳ್ಳೆಯದೇ. ಕಾಯಿ ಸಿಲ್ಲಿತೈತೆ ಲೈಟ್ ಹಾಕ್ಬೇಕಾ? ಆಚಾರ್ಯ ದೇವ ಭವ, ಮಾತೃದೇವ ಭವ, ಪಿತೃದೇವ ಭವ, ಆಚಾರ್ಯ ದೇವ ಭವ, ಅತಿಥಿ ದೇವ ಭವ. ಹಂಗಾಗಿ ಪೂಜೆ ಮಾಡ್ತಾ ಇದ್ದಾರೆ. ಈ ಪೂಜೆ ಆದಮೇಲೆ ನಮ್ಮ ದೊಡ್ಡಣ್ಣ ಮಾಡ್ತಾರೆ ಪೂಜೆನ ತಂದೆ ತಾಯಿಗೆ. ತಂದೆ ತಾಯಿ, ಅಜ್ಜಿ ತಾತ ಎಲ್ಲರಿಗೂ ಮಾಡ್ತಾ ಇದ್ದಾರೆ. ಊಟಕ್ಕೆ ಸೌತೆಕಾಯಿ, ಈರುಳ್ಳಿ ಎಲ್ಲ ಕೊಯ್ದಿಟ್ಟಿದ್ದೀವಿ. ಮಟನ್ ಸಾಂಬಾರು ರೆಡಿಯಾಗಿದೆ. ಹಿರಿಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಅವ್ರಗಳ ಆಶೀರ್ವಾದ ಇದ್ದರೆ ನಾವು ಸದಾ ಚೆನ್ನಾಗಿರ್ತೀವಿ. ಅದೇ ನಾವು ಬೇಡ್ಕೊಳ್ಳೋದು ಹಿರಿಯರಲ್ಲಿ. ಈ ಕಡೆ ಕಬಾಬು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಇವಾಗ ಚೆನ್ನಾಗಿ ಬೆಂದಿದ್ದಾದಮೇಲೆ ತೆಗೆದಿಟ್ಬಿಡೋಣ. ಈ ಕಡೆ ಲಿವರ್ ಫ್ರೈ ರೆಡಿಯಾಗಿದೆ. ಇದು ಮಟನ್ ಸಾಂಬಾರು ರೆಡಿಯಾಗಿದೆ. ಇದು ಗೀ ರೈಸು. ಇನ್ನು ನೋಡೋಣ ಏನೇನು ಐಟಮ್ಸ್ ರೆಡಿಯಾಗಿದೆ ಅಂತ. ಇಲ್ಲಿ ಸಾಂಬಾರು ರೆಡಿಯಾಗಿದೆ, ಮಟನ್ ಸಾಂಬಾರು, ವೈಟ್ ರೈಸ್ ರೆಡಿಯಾಗಿದೆ. ನಾವು ಪೂಜೆ ಮಾಡುವಾಗ ಹಿರಿಯರಿಗೆ ನಾವು ಪೂಜೆ ಮಾಡುವಾಗ ಅವ್ರು ಏನೇನು ತಿಂತಾಯಿದ್ರು ಅದನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡಬೇಕು. ಆಗಲೇ ಅವ್ರಿಗೆ ತೃಪ್ತಿ ಆಗೋದು. ನೋಡಿ ಎಲ್ಲ ಇಟ್ಟಿದ್ದಾರೆ, ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಬಟ್ಟೆ, ಎಲ್ಲರಿಗೂ ಬಟ್ಟೆ ತೊಗೊಂಬಂದಿದ್ದಾರೆ. ಅವ್ರು ಏನು ಇಷ್ಟಪಟ್ಟು ತಿಂತಾಯಿದ್ರೋ ಅದನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡಬೇಕು. ಆವಾಗಲೇ ಅವ್ರಿಗೂ ತೃಪ್ತಿ ಆಗೋದು. ಇನ್ನೊಂದು ಫ್ರೆಂಡ್ಸ್, ನೀವು ಪಿತೃಪಕ್ಷ ಪೂಜೆ ಮಾಡುವಾಗ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ನೀವು ಪಿತೃಪಕ್ಷ ಪೂಜೆ ಮಾಡುವಾಗ ಉಪವಾಸ ಇದ್ದು ಅಡುಗೆಗಳೆಲ್ಲ ಮಾಡ್ತಾರೆ. ಆ ರೀತಿ ಮಾಡಬೇಕು. ಇವರಿಗೆ ತುಂಬ ನಿಯಮ ಇದೆ ಈ ಪೂಜೆ ಮಾಡುವಾಗ.
ಈ ಪೂಜೆ ಮಾಡೋ ಪದ್ಧತಿ ಏನಂದರೆ, ಚಿಕ್ಕ ಮಗ ತಾಯಿ ಏನಾದರೂ ತೀರ್ಕೊಂಡ್ರೆ ಚಿಕ್ಕ ಮಗನ ಮನೇಲಿ ಪಕ್ಷ ಮಾಡ್ತಾರೆ, ತಂದೆ ತೀರ್ಕೊಂಡ್ರೆ ದೊಡ್ಡ ಮಗನ ಮನೇಲಿ ಪೂಜೆ ಮಾಡ್ತಾರೆ. ಹಾಗಾಗಿ ಇವಾಗ ಚಿಕ್ಕ ಮಗನ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಚಿಕ್ಕಣ್ಣ ಪೂಜೆ ಮಾಡಿತಾಯಿತು, ಇವಾಗ ದೊಡ್ಡಣ್ಣ ಪೂಜೆ ಮಾಡ್ತಾ ಇದ್ದಾರೆ. ಈಗ ಮಂಗಳಾರತಿ ಮಾಡ್ತಾ ಇದ್ದಾರೆ. ಈಗ ದೊಡ್ಡಣ್ಣ ಪೂಜೆ ಎಲ್ಲ ಮಾಡಿತ್ತಾಯ್ತು. ಈಗ ಬಂದು ಬಳಗದವರು ಎಲ್ಲ ಪೂಜೆ ಮಾಡ್ತಾರೆ. ಈಗ ಇವಾಗ ಮೊಮ್ಮಕ್ಕಳೆಲ್ಲರೂ ಸೇರಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಲಾಸ್ಟ್ ಪೂಜೆ, ತಾತ ಅಜ್ಜಿದಿರಿಗೆ ಎಲ್ಲ ಮೊಮ್ಮಕ್ಕಳೆಲ್ಲ ಸೇರಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಈಗ ಊಟ ಮಾಡೋಣ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪಿತೃಪಕ್ಷ ಪೂಜೆನ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.